ನಮಸ್ಕಾರ ಸಂತೋಷ್ ಅವ್ರಿಗೆ. ನಮಸ್ತೆ ನಮಸ್ತೆ ವೆಂಕಟೇಶ್ ಸರ್. ಸೊ ಈಗ ನೀವು ಒಂದು ಪ್ರಗತಿಪರ ರೈತರು, ಹೌದು ಸರ್. ಜೊತೆಗೆ ಕೃಷಿ ಜ್ಞಾನಿಗಳು. ಹೌದು. ಸೊ ಈಗ ನೀವು ಈಗ ಭಾಳಷ್ಟು ಉತ್ಪನ್ನಗಳನ್ನ ಬಳಸಿದ್ದೀರಿ. ಹೌದೌದು. ಈಗ ಈ ಒಂದು ಉತ್ಪನ್ನಗಳ ಮುಂದೆ ನಿಂತಿದ್ದೀರಿ. ಹಾಂ ಸರ್. ಸೊ ಹೇಗೆ ಇದು ರೈತರಿಗೆ ಅನುಕೂಲ ಆಗ್ತದೆ, ಯಾಕೆ ಇದನ್ನು ನಾವು ರೈತರು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಕೊಡ್ಬೋದಾ? ಈಗ ರೈತರಿಗೆ ಬೇಕಾದಷ್ಟು ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಪ್ರಾಡಕ್ಟ್ಗಳು ಸಿಗ್ತವೆ ಅಗ್ರಿಕಲ್ಚರ್ಗೆ ಯೂಸ್ ಮಾಡೋಕ್ಕೆ. ಅದರಲ್ಲಿ ಇದು ಸ್ಪೆಷಲ್ ಆಗಿ ಗುಜರಾತ್ ಎಕೋ ಮೈಕ್ರೋಬೈಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಇದು ಬಂದು ಗುಜರಾತದ ಕಂಪ್ನಿ. ಆ್ಯಂಡ್ ಇದರಲ್ಲಿ ಸುಮಾರು ಉತ್ಪನ್ನಗಳು ಸಿಗ್ತವೆ ನಿಮಗೆ. ದ್ರಾಕ್ಷಿ ಆಗಿರ್ಬೋದು, ದಾಳಂಬರಿ ಆಗಿರ್ಬೋದು, ಮತ್ತು ಕಬ್ಬು, ಉಳ್ಳಾಗಡ್ಡಿ ಎಲ್ಲ ಬೆಳೆಗಳಿಗೆ ಅತಿ ಅನುಕೂಲವಾದಂಥ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಅದರೊಳಗೆ ಮೇನ್ಲಿ ಇಲ್ಲಿ ದಾರಾಮೃತ ಪಿ ಅಂತಿದೆ. ಇದು 30 kg ಬ್ಯಾಗ್ ಬರುತ್ತೆ ಸರ್. 30 kg ಬ್ಯಾಗ್ ಬರುತ್ತೆ. ಇದು ಎಕರೆಗೆ ಕ್ರಾಪ್ ವೈಸ್ ಹಾಕೋಬೇಕು. ಅಂದರೆ ಈಗ ಶುಗರ್ ಕೇನ್ಗಾದರೆ ಒಂದು 3 times ಯೂಸ್ ಮಾಡಬೇಕು. ಇದನ್ನು 3 ಟೈಮು 2 ಬ್ಯಾಗ್ ಅಂತೆ ಒಂದು ಎಕರೆಗೆ. ಇದರಲ್ಲಿ ನೋಡಿ ಸರ, ಇದನ್ನು ಯೂಸ್ ಮಾಡೋದ್ರ ಬೆನಿಫಿಟ್ಸು ಎಕರೆ ವೈಸು ನೀವು ಹಿಂದಕ್ಕೇನು ಇಳುವರಿ ತೆಗಿತಿರ್ತಿರಲ್ಲ ಅದಕ್ಕಿಂತನೂ ಒಂದು 5 ರಿಂದ 10 ಟನ್ ಗ್ಯಾರಂಟಿವಾಗಿ ಹೆಚ್ಚಾಗಿ ಪಡಿಬೋದು. ಹೇಗೆಂದರೆ ಇದ್ರೊಳಗೆ ಏನಿರ್ತೈತಿ, ಮಣ್ಣು ಇದರಲ್ಲಿ ರಾಕ್ ಫಾಸ್ಫೇಟು ಮತ್ತು ಸಗಣಿ ಗೊಬ್ಬರ, ಕಾಂಪೋಸ್ಟು ಆ್ಯಂಡ್ 54 ಥರದ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಹೊಂದಿದೆ ಸರ್. ಇದನ್ನು ಹಾಕೋದ್ರಿಂದ ಏನೈತಿ, ಇಳುವರಿ ಜೊತೆಗೆ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತೈತಿ. ಮತ್ತು ಇದು ಸೌಳು ಭೂಮಿ ಆ ಥರ ಇದ್ರೂ ಒಳ್ಳೆ ಇಳುವರಿ ತೆಗಿಬೋದು ಸರ್. ಸೌಳು ಭೂಮಿ ಕಡಿಮೆ ಆಗ್ತದಾ? ಜವಳಾಂಶ ಕಮ್ಮಿ ಆಗುತ್ತೆ. ಯಾಕಂದ್ರೆ ಸರ್ ಇದು pH ಮೇಂಟೆನೆನ್ಸು ಆಗ್ತೈತೆ. ಇದ್ರ ಜೀವಾಣುಗಳು ಮತ್ತು ಕಾಂಪೋಸ್ಟ್ ಇರೋದ್ರಿಂದ pH ಮೇಂಟೆನೆನ್ಸು ಕರೆಕ್ಟ್ ಆಗುತ್ತೆ. ಹೀಗಾಗಿ ಇಳುವರಿ ಚೆನ್ನಾಗಿ ಬರ್ತದೆ. ಮತ್ತು ಆಮೇಲೆ ಇಲ್ಲಿ ದ್ರಾಕ್ಷಿಯಲ್ಲಿ ಮೇನ್ ಈಗ ಈ ಕಡೆ ಬಾಗಲಕೋಟೆ, ವಿಜಯಪುರ ಭಾಗದಲ್ಲಿ ಯಥೇಚ್ಛವಾಗಿ ದ್ರಾಕ್ಷಿ ಬೆಳೆಯೋದ್ರಿಂದ ದ್ರಾಕ್ಷಿಯಲ್ಲಿ ಏನು ಮಮ್ಮಿಫಿಕೇಶನ್ ಏನಿರುತ್ತಲ್ಲ ಇದು 100% ನಿರ್ಮೂಲನೆ ಆಗ್ತದೆ. ಇದು ದಾರಾಮೃತ ಪಿ ಬಳಸೋದ್ರಿಂದ ಮಮ್ಮಿಫಿಕೇಶನ್ ಕಮ್ಮಿ ಆಗುತ್ತೆ ಮತ್ತು ಒಳ್ಳೆ ಗೊನೆ ಸೈಜ್ ಆಯಿತು ಎಲ್ಲ ಥರ ಚೆನ್ನಾಗಿ ಬರುತ್ತೆ ಸರ್. ಇಳುವರಿ ಚೆನ್ನಾಗಿ ಒಂದು 5 ರಿಂದ 6 ಟನ್ ತೆಗಿಬೋದು ಎಕರೆಗೆ. ಮತ್ತು ದಾಳಂಬ್ರಿಯಲ್ಲಿ ರೋಗಗಳು ಕಮ್ಮಿ. ದಾಳಂಬ್ರಿಯಲ್ಲಿ ಯೂಸ್ ಮಾಡೋದ್ರಿಂದ ಈಗ ಏನಾಗ ರೋಗಗಳು ಬರ್ತಾವಲ್ಲ ಎಲ್ಲ ಆಲ್ಮೋಸ್ಟ್ ಹತೋಟಿಯಾಗಿ ತೊಗೋಬೋದು ಸರ್ ಈ ಬ್ಯಾಗ್ ಯೂಸ್ ಮಾಡೋದ್ರೆ. ಯಾವ ರೋಗ ಮೇನ್ ಕಂಟ್ರೋಲ್ ಆಗ್ತದೆ? ಈಗ ಕ್ಯಾರ್ ಅಂತ ಬರ್ತದೆ ಸರ್. ಕ್ಯಾರ್ ರೋಗ ಅಂದ್ರೆ ಏನು, ಇದು ಕ್ಯಾರ್ ರೋಗನ ಹತೋಟಿಯಲ್ಲಿ ಇಡ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ. ಮತ್ತು ಆಮೇಲೆ ಎಂಟ್ರಾಕ್ನೋಸು ಕಮ್ಮಿ ಆಗ್ತದೆ. ಮತ್ತು ಆಮೇಲೆ ಸ್ಪ್ರೇಗಳಿದಾವೆ ಸರ್ ನಮಗೆ ಬೇಕಾದ. ವಿಲ್ಟ್ ಯಾವ ರೀತಿ, ವಿಲ್ಟ್ ಮೇಲೆ ಯಾವ ರೀತಿ ಕೆಲಸ? ನಾವು ಈಗ ಸ್ಟಾರ್ಟಿಂಗ್ ಏನಾಗಿ ಹಚ್ಚಿಲ್ಲ ಅವಾಗಿನಿಂದ ಇದನ್ನು ಈ ಬ್ಯಾಗ್ ಯೂಸ್ ಮಾಡೋದ್ರಿಂದ ಸೊರಗರವನ್ನು 100% ನಿರ್ಮೂಲನೆ ಮಾಡ್ಬೋದು ಸರ್. ಇದನ್ನು 100% ಕಡಿಮೆ ಕಮ್ಮಿ ಯಾಕಂದರೆ ಇದರಲ್ಲಿ ಏನಿದೆ ಸರ್, ಈಗ ದಾಳಂಬರಿಯಲ್ಲಿ ಗಂಟು ರೋಗ ಬರುತ್ತೆ, ಅದು ನಿವಾರಣೆ ಆಗ್ತದೆ. ಮತ್ತು ಇನ್ನು ಆಲ್ರೆಡಿ ಈಗ ಯಾರಾದರೂ ಗಂಟು ರೋಗ ಈಗ ಆಲ್ರೆಡಿ ಐತಿ ಮತ್ತು ನಮ್ಮಲ್ಲಿ ಕ್ಯಾರ್ ರೋಗ ಐತಿ ಅಂತಂದರೆ ಅದಕ್ಕೆ ಸಪ್ರೇಟ್ ಆದ ನಮ್ಮಲ್ಲಿ ಸ್ಪ್ರೇಗಳದಾವೆ ಸರ್. ಸ್ಪ್ರೇ ಮಾಡ್ತೀರಿ ಈಗ ಸರ್ ನೋಡಿ, ದಾಳಂಬರಿ ಅಂತ ಹೇಳಿದ್ರೆ ನೀವು, ದಾಳಂಬರಿಯಲ್ಲಿ ಗಂಟು ರೋಗ ಬರ್ತದೆ ಸರ್. ದಾಳಂಬರಿ ಗಂಟು ರೋಗಕ್ಕೆ ಇದು ಸ್ಯಾಪ್ಟಿನಫ್ ಅಂತ ಬರುತ್ತೆ ಸರ್. ಇದು ಗಂಟು ರೋಗ ಕಮ್ಮಿ ಆಗ್ತದೆ ರೀ. ಮತ್ತು ಇದನ್ನು ರೆಗ್ಯುಲರ್ ಆಗಿ ನೀವು ಟ್ರಿಪ್ಪಲ್ಲಿ ತಿಂಗಳಿಗೆ ಒಮ್ಮೆ ಬಿಡೋದ್ರಿಂದ ನಿಮ್ಮದೆಲ್ಲ ಕವರ್ ಆಗ್ತದೆ ಸರ್. ಆಮೇಲೆ ಈಗ ದಾಳಂಬರಿಯಲ್ಲಿ ಇದು ಗೋಲ್ಡ್ WS ಇದನ್ನು ನಿರಂತರವಾಗಿ ದ್ರಾಕ್ಷಿಯವರು ಒಂದು 10 ದಿನಕ್ಕೊಮ್ಮೆ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಡೌನಿ ಬಿಲ್ಡು, ಪೌಡ್ರ್ ಮಿಲ್ಡು ಯಾವುದು ಬರೋಂಗಿಲ್ಲ ಸರ್. ಇದ್ರ ಜೊತೆಗೆ ದ್ರಾಕ್ಷಿ ಮತ್ತು ದಾಳಂಬರಿಯಲ್ಲಿ ಇದು ಈ ಬಯೋ ಪ್ರಾಡಕ್ಟ್ ಬಿ ಒಂದೇ ಯೂಸ್ ಮಾಡೋದ್ರಿಂದ ನಿಮ್ಗೆ 64 ಜಾತಿ ಕೀಡೆಗಳನ್ನ ಕಂಟ್ರೋಲ್ ಮಾಡ್ಕೋಬೋದು. ಯಾಕಂದರೆ ಈಗ ಹೆವಿ ಕೆಮಿಕಲ್ಸ್ ಬರ್ತಾವೆ, ಅವು ಜನರಿಗೆ ತಿನ್ನೋದ್ರಿಂದ ಚಿಕ್ಕ ಮಕ್ಕಳು ಎಲ್ಲ ಥರ ತಿಂತಿರ್ತಾರೆ. ದ್ರಾಕ್ಷಿ ಹಾಗೂ ದಾಳಂಬರಿ ಅವರಿಗೆಲ್ಲ ಎಫೆಕ್ಟ್ ಆಗ್ತದೆ. ಬಟ್ ಇದು ಆರ್ಗ್ಯಾನಿಕಲ್ಲಿ ಇರೋದ್ರಿಂದ ಸರ್ಟಿಫೈಡು ಇದೆ ಮತ್ತು ಕಂಟ್ರೋಲ್ ಆಗ್ತದೆ ಮತ್ತು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಂಗಿಲ್ಲ ಜನರಿಗೆ ತಿನ್ನೋದ್ರಿಂದ. ಹೀಗಾಗಿ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಿದ್ದಾವೆ, 54 ಥರ ಜೀವಾಣುಗಳು ಕಂಟ್ರೋಲ್ ಆಗ್ತವೆ. ಮತ್ತು ಮಿಲಿಬಗ್ ಯಥೇಚ್ಛವಾಗಿ ಇದೇನು ದ್ರಾಕ್ಷಿಯಲ್ಲಿ ಮಿಲಿಬಗ್ ಅಂತ ಬರ್ತದೆ. ಮಿಲಿಬಗ್ ಅಂತೂ 100% ಕ್ಯೂರ್ ಆಗ್ತದೆ ರೀ. ಕೇವಲ ಇದನ್ನ ಸ್ಪ್ರೇ ಕೊಡೋದು ಸ್ವಂತ ನಿಮ್ಮ ಅನುಭವ? ಹಾಂ, ನಿಮ್ಮ ಅನುಭವನ? ಹೌದು ಸರ್. ಇದು ನಮ್ಮ ಪ್ಲಾಟಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಮಿಲಿಬಗ್ 100% ಹತೋಟಿಯಲ್ಲಿ ತೊಗೋಬೋದು ಇದನ್ನು. ಮತ್ತು ಆಮೇಲೆ ಬೇರೆ ಬೇರೆ ಕಡ್ಲಿ, ಇವು ಬೇರೆ ಗೊಂಜಾ ಇಂಥದ್ರಲ್ಲಿ ಸ್ಪ್ರೇ ಮಾಡ್ಬೋದು ಸರ್. ಕಡ್ಲಿಯಲ್ಲಿ ಇವು ಏನು ಕೀಡೆ ಬರ್ತಲ್ಲ ಅವು ಕಂಟ್ರೋಲ್ ಕಾಣ್ತಿದ್ದಿಲ್ಲ. ಏನಿದು ಸರ್? ಇದು ಸೂಕ್ಷ್ಮಾಣು ಜೀವಿಗಳು ಸರ್. ಯಾವುದು? ಬೇವಿರಿಯಾ ಬೆಸಿನ ಸರ್. ಇದು ನೀವು ಲ್ಯಾಬ್ ಕೂಡ ಟೆಸ್ಟ್ ಮಾಡ್ಬೋದು. ಈ ಥರ ಜೀವಾಣುಗಳು ಇರ್ತವೆ ಸರ್. ಸೊ ಈ ಥರ ಜೀವಾಣುಗಳು ತಯಾರಾಗ್ತವೆ? ಹಾಂ ಸರ್, ಈ ಥರ ಜೀವಾಣುಗಳು. ಇದು ಮೆಟ್ರೈಸಮ್? ಇದು ಹಾಂ ಸರ್, ಇದು ಮೆಟ್ರೈಸಮ್. ಬೇರೆ ಬಳಸೋದ್ರಿಂದ ಈ ಥರ ಈಗ ಸ್ಪ್ರೇ ಮಾಡಿದರೆ ಈ ಥರ ಆಗ್ತದೆ ಸರ್. ಅದು ಫಂಗಲ್ ಫುಲ್ ಡೆಡ್ ಆಗುತ್ತೆ.
ಮತ್ತು ಈಗ ಮೆಟ್ರೈಜಮ್ MR1 ಅಂತ ಬರುತ್ತೆ ಸರ್ ನಮ್ಮ ಕಂಪ್ನಿದು. ಇದು ದೊಣ್ಣೆ ಒಳ್ಳೆ ಇರ್ತದೆ ರೀ. ಇದು ಬೇರೆ ಬೇರೆ ಈಗ ದ್ರಾಕ್ಷಿ ಎಲ್ಲ ಆಯಿತು ಕೆಳಗಡೆ, ಮತ್ತು ವೆಜಿಟೇಬಲ್ ಮಾಡ್ತಿರ್ತಾರೆ ರೈತರು, ಅವ್ರಿಗೆಲ್ಲ ಗೊಣ್ಣೆ ಸಮಸ್ಯೆ ಇರ್ತದೆ. ಬಟ್ ಮೆಟ್ರೈಜಮ್ ಯೂಸ್ ಮಾಡಿದ ತಕ್ಷಣ ಈ ಥರ ರಿಸಲ್ಟ್ ಆಗುತ್ತೆ ಸರ್. ಅದು ಅದಕ್ಕೆ ಫಂಗಸ್ ಆಗಿ ಅದು ಡೆಡ್ ಆಗುತ್ತೆ ವಿತಿನ್ 1-2 ಡೇಸಲ್ಲಿ ಕಿಲ್ ಆಗುತ್ತೆ ಸರ್. ಸೊ ಇದೇನಿದು, ಇದು ಯಾವ ಹುಳ ಇದು? ಇದು ಥ್ರಿಪ್ಸ್ ಸರ್. ಥ್ರಿಪ್ಸ್ ಅಟ್ಯಾಕ್ ಈಗ ಹೇಳಿದ್ವಲ್ಲ ಸರ್, ಇದು 64 ಜಾತಿ ಕೀಡೆ ಎಲ್ಲ ಥರ ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿ ಥ್ರಿಪ್ಸನ್ನು ಈ ಥರ ಕಿಲ್ ಮಾಡುತ್ತೆ ಸರ್. ಇದು ಸ್ಪ್ರೇ ಮಾಡೋದ್ರಿಂದ ಈಸಿಯಾಗಿ ಹತೋಟಿಯಲ್ಲಿ ತರ್ಬೋದು ಸರ್. ಇದು ಬ್ಲ್ಯಾಕ್ ಥ್ರಿಪ್ಸ್ ಆಯಿತು, ವೈಟ್ ಥ್ರಿಪ್ಸ್ ಆಯಿತು, ಎರಡು ಕವರ್ ಆಗ್ತದೆ. ಇದು ಎಲೆ ತಿನ್ನೋದು ಬಂತು, ರಸ ಹೀರೋದು ಬಂತು, ಕೀಡೆ ಮತ್ತು ರಸ ಹೀರೋ ಕೀಡೆಗಳು ಮತ್ತು ಎಲ್ಲ ಥ್ರಿಪ್ಸ್ ವೈಟ್ ಮತ್ತೆ ತತ್ತಿಗಳು ಸಹ ನಿಯಂತ್ರಣ. ತತ್ತಿಗಳು ನಿಯಂತ್ರಣ ಆಗ್ತದೆ ಸರ್. ಇವು ನೀವು ಬೇಸಿಗೆಯಲ್ಲಿ ಏಪ್ರಿಲ್ ಚಾಟ್ನಿಯಲ್ಲಿ ಒಂದ್ಸರಿ ಹಾಕೊಳ್ಳೋದ್ರಿಂದ ನಿಮಗೆ ಕೀಡೆಗಳು ತತ್ತಿಗಳು ಎಲ್ಲ ಕಂಟ್ರೋಲ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಯಾವ್ದು ಉತ್ಪನ್ನ ಉಪಯೋಗ ಆಗ್ತಿದೆ ಸರ್ ಇದಕ್ಕೆ? ಈಗ ಈ ಥರ ಟ್ರೈಕೋಡರ್ಮಾ ಆ್ಯಂಡ್ ಸುಡೋಮೋನಾಸ್ ಇವು ನೋಡ್ರಿ, ಯಥೇಚ್ಛವಾಗಿ ಈಗ ಮಳೆಗಾಲದಿಂದಲೇ ಈಗ ಮಳೆ ಆಗ್ತದೆ, ನಮ್ಮಲ್ಲಿ ಯಾವ ಔಷಧ ಕೆಲಸ ಮಾಡೋಂಗಿಲ್ಲ, ನಮ್ಮಲ್ಲಿ ಸ್ಪ್ರೇ ಮಾಡ್ತೀವಿ, ಯಾವುದೇ ಥರ ರೋಗ ಹತೋಟಿ ಬರಲ್ಲ ಅಂತಂದ ಆ ಟೈಮ್ದಲ್ಲಿ ಇವು ಬೆಸ್ಟ್ ಸರ್. ಟ್ರೈಕೋಡರ್ಮಾ ಆ್ಯಂಡ್ ಸುಡೋಮೋನಾಸ್ ಇವು ಯೂಸ್ ಮಾಡೋದ್ರಿಂದ ಎಲ್ಲ ಥರ ಈಗ ಕೊಳೆ ರೋಗ ಮೇನ್ ಯಥೇಚ್ಛವಾಗಿ ದಾಳಂಬರಿ ದ್ರಾಕ್ಷಿಯಲ್ಲಿ ಕಂಡು ಬರುತ್ತೆ ಕೊಳೆ ರೋಗ, ಈಸಿಯಾಗಿ 100% ಕ್ಯೂರ್ ಮಾಡ್ಬೋದು ಇದನ್ನು ಸ್ಪ್ರೇ ಮಾಡೋದ್ರಿಂದ ಅಡ್ವಾನ್ಸ್. ಆಮೇಲೆ ಮತ್ತು ಈಗ ಡೌನಿಯಲ್ಲಿದ್ದಾಗ ಟ್ರಯೋಜೋಡ್ ಜೊತೆ ಒಂದು ಗೋಲ್ಡ್ WS ಅಂತ ಬರುತ್ತೆ ಸರ್. ಇದು ಕಾಂಬಿನೇಷನಲ್ಲಿ ನೀವು ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಮಾಡೋದು ಸರ್. ಡೌನಿ ಕಂಟ್ರೋಲ್. ಡೌನಿ ಕಂಟ್ರೋಲ್ ಆಗುತ್ತೆ. ಡೌನಿ ಮತ್ತು ಪೌಡ್ರ್ ಮಿಲ್ಡಿ ಎಲ್ಲ ಕವರ್ ಆಗ್ತದೆ. ಮತ್ತು ಕೊಳೆ ರೋಗಕ್ಕೆ ನೆಡ್ತೀವಿ. ಈಗ ಯಾವುದೇ ಬೆಳೆ ಆಗಿರ್ಬೋದು, ಈಗ ದ್ರಾಕ್ಷಿ ಆಯಿತು, ದಾಳಂಬರಿ ಮತ್ತು ಬಾಳೆ ಎಲ್ಲ ಥರಲ್ಲಿ ಸ್ಟಾರ್ಟಿಂಗ್ ಹಿಡ್ಕೊಂಡು ಯಾವ ಥರ ನಾವು ಡ್ರಿಪ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಡೈಮಂಡ್ ಅಂತಿದೆ. ಇದು ಸ್ಟಾರ್ಟಿಂಗ್ ಮದರ್ ರೂಟ್ಸ್ ಅಂತೀವಿ. ಮದರ್ ರೂಟು ತಾಯಿ ಬೇರನ್ನು ಫಸ್ಟ್ ಇಂಪ್ರೂವ್ ಮಾಡ್ತೀವಿ. ಇದನ್ನು ಸ್ಟಾರ್ಟಿಂಗ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಇದು ಇಂಪ್ರೂವ್ಮೆಂಟ್ ಆದಮೇಲೆ ನೆಕ್ಸ್ಟ್ ಪ್ಲಾಂಟಿನಮ್ ಅಂತ ಬರುತ್ತೆ ಸರ್. ಪ್ಲಾಂಟಿನಮ್ ಇದು ಎಕರೆಗೆ 500 ಗ್ರಾಮ್ ಸರ್. ಇದು ಬಿಡೋದ್ರಿಂದ ಏನಾಗ್ತದೆ, ನಾವು ಕೊಟ್ಟಂಥ ಗೊಬ್ಬರನೂ ಅಪ್ಟೇಕ್ ಆಗ್ತದೆ ಮತ್ತು ರೂಟ್ಸ್ ಚೆನ್ನಾಗಿ ಬರ್ತದೆ, ಬೆಳವಣಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಸರ್. ಪ್ಲಾಂಟಿನಮ್ ಕೊಡಬೇಕು ನೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ರೋಗಗಳು ಮತ್ತು ಬಾರದಿರೋಕ್ಕೆ ರೋಗಗಳು ಬರಬಾರ್ದು, ಮತ್ತು ನಮಗೆ ಇಂಪ್ರೂವ್ಮೆಂಟ್ ಬರಬೇಕು, ಹೂವು ಕಾಯಿ ಎಲ್ಲ ಥರನೂ ಬೇಕು, ಮತ್ತು ಗಂಟು ರೋಗ ಆಗಬಾರ್ದು ಅಂದರೆ ಸ್ಯಾಪ್ಟಿನಮ್ ಇದನ್ನು ಕೊಡಬೇಕು. ಇದನ್ನು ನೀವು ರೆಗ್ಯುಲರ್ ಮಂತ್ಲಿ ಕೊಡ್ಬೋದು ಹೋಗೋದ್ರಿಂದ ಯಾವುದೇ ಥರ ರೋಗ ಬರಲ್ಲ. ಇದು ಒಂಥರ ಬ್ರೈನ್ ಟೈಪ್. ಈಗ ನಮ್ಮ ಮನುಷ್ಯನಿಗೆ ಯಾವ ಥರ ಬ್ರೈನ್ ಕೆಲಸ ಮಾಡ್ತಿಲ್ಲ ಆ ಥರ ಇದು ಬೆಳೆಗಳಿಗೆ ಕೆಲಸ ಮಾಡುತ್ತೆ ಸ್ಯಾಪ್ಟಿನಮ್ ಬಂದು ಕೊಡೋದ್ರಿಂದ. ಇದರಲ್ಲಿ ಎಲ್ಲ ಸೂಕ್ಷ್ಮ ಜೀವಿಗಳ ಮಿಶ್ರಣ ಇದೆ ಮತ್ತು ಅಪ್ಟೇಕಿಂಗ್ ಬ್ಯಾಕ್ಟೀರಿಯಾಸ್ ಇದ್ದಾವೆ. ಇದು ಬೇರೆ ಗಂಟಲಿಂದ ಏನು ತೊಂದರೆ ಆಗ್ತದೆ, ಯಾಕೆ ಇದಕ್ಕೆ ನಾವು ಇದನ್ನು ಯಾಕೆ ಬಳಸಬೇಕು? ಈಗ ಇನ್ನೊಂದು ಸರ್ ಏನಾಯ್ತು ಇದರಲ್ಲಿ ಈಗ ಗಂಟು ರೋಗ ಅಂದರೆ ಇದು ನಾರ್ಮಲ್ ಆಗಿ ಜನರಿಗೆ ಇದು ನಾರ್ಮಲ್ ಗಂಟು ಅಂತ ಬಿಡ್ತಾರೆ. ಬಟ್ ಇದರಿಂದ ಇಳುವರಿಯಲ್ಲಿ ಭಾಳ ಕಮ್ಮಿ ಆಗ್ತದೆ. ನಾರ್ಮಲ್ ಆಗಿ ಈಗ ನೀವು ಒಂದು 50 ಟನ್ ಯಾವುದೋ ಕಬ್ಬ ಬೆಳೀತಾರೆ ಅಂದರೆ 20-30 ಟನ್ನಿಗೆ ಸೀಮಿತ ಆಗ್ತಾರೆ. ಯಾಕಂದರೆ ಹೆಂಗೆ ಕಡಿಮೆ ಆಗ್ತದೆ ಇದು ದ್ರಾಕ್ಷಿಯಲ್ಲಿ ಸರ್? ಈಗ ನಾವು ಏನು ಕೊಟ್ಟಂಥ ಗೊಬ್ಬರ ಐತಲ್ಲ, ಇದರಲ್ಲಿ ಏನಿರೋ ನೆಮ್ಮೆಟೋಡ್ಸ್ ಏನಿರ್ತಾವಲ್ಲ ಇವೇ ತಿಂತವ್ರೆ. ಗಂಟು ರೋಗ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೆ ಬರುತ್ತೆ. ಇದರ ಮುಖ್ಯ ಕಾರಣ ಅಂದರೆ ಈಗ ಇದು ನೆಮೆಟೋಡ್ಸ್ ಅಂತ. ಇದರಲ್ಲಿ 3 ಜಾತಿ ನೆಮೆಟೋಡ್ಸ್ ಬರ್ತವೆ. ಒಂದು ಮೇಲಿಂದ ಈಗ ಮೇಲೆ ಮಣ್ಣಲ್ಲಿ ಇರ್ತೈತೆ ಒಂದು ಜಾತಿ ನೆಮೆಟೋಡು, ಇನ್ನೊಂದು ಮೇಲಿಂದ ರಸ ಇರ್ತೈತೆ. ಇಲ್ಲ ಏನು ಬೇರುಗಳು ಇರ್ತಾವಲ್ಲ ಸೈಡ್, ಇದರ ರಸ ಇರೋದ್ರಿಂದ ಸರಿಯಾಗಿ ಫುಡ್ ಅಪ್ಟೇಕ್ ಆಗಲ್ಲ, ಹೀಗಾಗಿ ಇಳುವರಿ ಕಮ್ಮಿ ಬರುತ್ತೆ. ಮತ್ತು ಇನ್ನೊಂದು ಥರ ನೆಮೆಟೋಡ್ ಹೆಂಗಿರ್ತದೆ ಅಂದರೆ ಮೇನ್ ಇದೇನು ಬೇರೆ ಇರ್ತಲ್ಲ, ಇದಕ್ಕೆ ಇಲ್ಲಿ ಬೇರೊಳಗೆ ಹೋಗಿ ಇದು ಅಪ್ಟೇಕಿಂಗ್ ಕಮ್ಮಿ ಮಾಡುತ್ತೆ. ಇದು ಈ ಥರ ಗಂಟುಗಳಾಗಿ ಅಪ್ಟೇಕಿಂಗ್ ನಮಗೆ ಮೇಲೆ ಈಗ ನಾವು ಕೊಟ್ಟಂಥ ಗೊಬ್ಬರ ನೀರು ಯಾವುದಾದ್ರೂ ಮೇಲೆ ಅಪ್ಟೇಕಿಂಗ್ ಆಗಲಿಲ್ಲ ಅಂದರೆ ಗಿಡದ ವೀಕ್ನೆಸ್ ಬರ್ತದೆ. ವೀಕ್ನೆಸ್ ಬಂದು ಥ್ರೋಟಾಗಿ ನಮ್ಮದು ಏನು ಇಳುವರಿ ಕಮ್ಮಿ ಆಗುತ್ತೆ. ಆಮೇಲೆ ಇಳುವರಿ ಕಮ್ಮಿ ಆಗಿ ನಾವು ಅದನ್ನು ಜಲ್ದಿ ಹತೋಟಿಗೆ ತೊಗೊಳ್ಳಿಲ್ಲ ಅಂದರೆ ಇಡೀ ಗಿಡನೇ ಫುಲ್ ಹೋಗ್ಬಿಡ್ತೈತೆ. ಇದು ದಾಳಂಬರಿಯಲ್ಲಿ ಇದೇ ಥರ ಜಾಸ್ತಿ ಆಗ್ತೈತೆ, ವಿಲ್ಟ್ ಆಗಿ ಗಿಡನೇ ಹೋಗಿಬಿಡ್ತೈತೆ. ಆಮೇಲೆ ಆವಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮೊದಲು ಈ ಸ್ಯಾಪ್ಟಿನಪ್ ಅಂತ ಯೂಸ್ ಮಾಡಬೇಕು. ಈ ಥರ ಏನಿದು ಬೇರು? ಇದು ಫೈಬ್ರಸ್ ರೂಟ್ಸ್ ಅಂದರೆ ಏನು, ಈಗ ನಾವು ಬೇರೆ ಈಗ ಈ ಥರ ಕೊಡೋದ್ರಿಂದ ಸ್ಯಾಪ್ಟಿನಪ್ ಈ ಥರ ಕೊಡೋದ್ರಿಂದ ಈ ರೂಟ್ ಸಿಸ್ಟಮ್ ಆಗ್ತದೆ, ಈ ಥರ ಬೆಳೀತೈತೆ. ಅವಾಗ ಇಲ್ಲಿ ನೋಡಿರಿ ಈ ಕಡೆ ಇದೆಲ್ಲ ಈ ಥರ ಆಗಂಗಿಲ್ಲ. ಅವಾಗ ಇದನ್ನು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಇರೋದ್ರಿಂದ ರೂಟ್ಸು ಚೆನ್ನಾಗಿರ್ತವೆ. ಈ ಥರ ಗಂಟು ರೋಗದಿಂದ ಮುಕ್ತಿ ಆಗ್ಬೋದು. ಈಗ ಕೆಲವೊಂದು ಈಗ ಆಲ್ರೆಡಿ ಇದೆ ನಮ್ಮಲ್ಲಿ ಈ ಥರ ಸಮಸ್ಯೆ.
ಇದನ್ನು ಬಳಸೋದ್ರಿಂದ ಈ ಥರ ರೂಟ್ ಆಗುತ್ತೆ ಅಂತ ಹೇಳ್ತೀರಾ? ಹಾಂ, ಈ ಥರ ರೂಟ್ ಆಗುತ್ತೆ. ಸೊ ಈ ಥರ ರೂಟ್ ಆದಾಗ ಆಲ್ರೆಡಿ ಸಮಸ್ಯೆ ಇದ್ರೂ ಸಹ ಒಂದು ರೂಟಲ್ಲಿ ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ರೂಟಲ್ಲಾದ್ರೆ ಗಿಡಗಳಿಗೆ ಫುಡ್ ಸಪ್ಲೈ ಆಗುತ್ತೆ ಅಂತ ಸಪ್ಲೈ ಆಗುತ್ತೆ. ಇವು ಏನಾದರೂ ಸ್ಟಾಪ್ ಆದರೂ ಸೈಡ್ದಿಂದ ಬೇರೆ ಥರ ರೂಟ್ಸ್ ಇಂಪ್ರೂವ್ಮೆಂಟ್ ಆಗಿ ನಿಮಗೆ ಈಗ ಯಥೇಚ್ಛವಾಗಿ ಬೆಳವಣಿಗೆ ಚಲೋ ಆಗ್ತೈತಿ, ಇಳುವರಿನೂ ಚಲೋ ಬರ್ತದೆ. ಹಾಗಾಗಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಇಳುವರಿ ಹೇಳ್ತೀರಾ? ಜಾಸ್ತಿ ಬರ್ತದೆ. ಸೊ ಮತ್ತೇನು ಇದೇನು ಸರ್ ಇದು ಗೋಲ್ಡ್ ಡಬ್ಲ್ಯೂಎಸ್ ಅಂತ ಇದೆ? ಇದು ಸರ್ ಗೋಲ್ಡ್ ಅಂತೇಳಿ ಇದು ಎರಡು ಥರ ಕೆಲಸ ಮಾಡ್ತಾರೆ ಸರ್. ಅಂದರೆ ಇದು ಒಂದು ಕೀಡೆನ ಕಂಟ್ರೋಲ್ ಮಾಡುತ್ತೆ, ಒಂದು ಅಪ್ಟೇಕಿಂಗು ಮಾಡ್ತಾರೆ. ಇದು ಯಾವ ಥರ ಅಂದರೆ ಈ ಥರ ಇದು ಇದು ಬ್ಯಾಕ್ಟೀರಿಯಾದ ಕನ್ಸೋರ್ಷಿಯ ಇರೋದ್ರಿಂದ ನಿಮಗೆ ಕೀಡೆಗಳ ಕಂಟ್ರೋಲ್ ಜೊತೆಗೆ ಆಮೇಲೆ ಇದು ಅಪ್ಟೇಕಿಂಗ್, ಈಗ ಕೊಟ್ಟಂಥ ಗೊಬ್ಬರನ ಸರಿಯಾಗಿ ಅಪ್ಟೇಕ್ ಮಾಡಿ ಕೊಡ್ತೈತೆ. ಇದು ಎರಡು ಸೊಲ್ಯೂಷನ್ ಒಂದೇ ಮೆಟೀರಿಯಲ್ ಇದೆ ಗೋಲ್ಡಲ್ಲಿ. ಮತ್ತೆ ಇದು ಕಡ್ಡಿ ಮೆಚುರಿಟಿ ಆಗುತ್ತೆ ಅಂತ ಹೇಳಿದ್ರೆ? ಹಾಂ ಸರ್, ಕಡ್ಡಿ ಮೆಚುರಿಟಿ ಆಗುತ್ತೆ. ಇದನ್ನ ಏಪ್ರಿಲ್ ಚಾಟ್ನಿಲಿ ನಿರಂತರ ಬಳಸೋದ್ರಿಂದ ದ್ರಾಕ್ಷಿಯವರು ಏಪ್ರಿಲ್ ಚಾಟ್ನಿಯಲ್ಲಿ ನಿರಂತರವಾಗಿ ಇದು ಗೋಲ್ಡ್ ಅನ್ನು ಯೂಸ್ ಮಾಡೋದ್ರಿಂದ ಮೆಚುರಿಟಿ ಬರುತ್ತೆ, ಮತ್ತೆ ಯಾವುದೇ ಥರ ಟ್ರಿಪ್ಸ್ ಇದು ಕಾಡಂಗಿಲ್ಲ, ಕಡ್ಡಿ ಮೆಚುರಿಟಿ ಆಗುತ್ತೆ. ಜಲ್ದಿ ಕಡ್ಡಿ ಮೆಚುರಿಟಿ ಮೆಚುರಿಟಿ ಗರ್ಭ ಕಟ್ಟಲಿಕ್ಕೆ ಅನುಕೂಲ ಮಾಡ್ತದೆ. ಹೌದು ಸರ್, ಗೋಲ್ಡ್. ಸೊ ಇದು ಗೋಲ್ಡ್ ಡಬ್ಲ್ಯೂಎಸ್ ಏನು ಅನುಕೂಲ ಸರ್ ರೈತರಿಗೆ? ಇದು ಗೋಲ್ಡ್ ಡಬ್ಲ್ಯೂಎಸ್ ಇದು 250 ಗ್ರಾಮ್ದು ಪ್ಯಾಕಿಂಗ್ ಬರುತ್ತೆ ಅಂತ. ಇದು 200 ಲೀಟರ್ಗೆ ಆಗುತ್ತೆ. 1.25 ಇರ್ತಾರೆ per ml. ಇದು ನೋಡಿ ಸರ್, ಆಲ್ ಇನ್ ಒನ್ ಪ್ರಾಡಕ್ಟ್ ಅಂತಲ್ಲ, ಆ ಥರ 360 ಡಿಗ್ರಿಯಲ್ಲಿ ಕೆಲಸ ಮಾಡುತ್ತೆ. ಇದು ಡೌನಿ ಫೋಟೋಮಿಲ್ಡಿ ಅಂತ್ರಾಕ್ನೋಜಿ ಎಲ್ಲದಕ್ಕೂ ನಡೀತೆ ಸರ್. ಅಂದರೆ ಮಿಕ್ಸ್ ಕನ್ಸೋರ್ಷಿಯಾ ಇರೋದ್ರಿಂದ ಎಲ್ಲ ರೋಗಗಳಿಗೆ ನಡೀತೆ ಸರ್. ಇದು ಗೋಲ್ಡ್ ಡಬ್ಲ್ಯೂಎಸ್. ಈ ದ್ರಾಕ್ಷಿಲಿ ನಿಮಗೆ ಡೌನಿ ಫೋಟೋಮಿಲ್ಡಿ ಕಂಟ್ರೋಲ್ ಮಾಡುತ್ತೆ. ಡೌನಿ ಫೋಟೋಮಿಲ್ಡಿ ಎಲ್ಲನೂ ಒಂದೇ ಔಷಧಿಯಲ್ಲಿ ಕವರ್ ಮಾಡ್ಬೋದು. ಇದೆ ಮತ್ತೆ ಹೂಗಳು ಇಲ್ಲಿ ಬಯೋ ಕಾಂಪೋಸ್ಟ್ ಅಂತ ಒಂದು ಏನೋ ಪೋಸ್ಟ್ ಕಾಣ್ತಾ ಇದೆ ಸರ್. ಇದು ಸರ್ ಇದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಡಿಕಾಂಪೋಸರ್ ಅಂತೀವಿ. ಈಗ ಎಲ್ಲರೂ ತಿಪ್ಪಿ ಗೊಬ್ಬರ ಹಾಕ್ತಾರ ಎಲ್ಲ ಥರ, ಬಟ್ ಅದನ್ನ ಕಾಂಪೋಸ್ಟ್ ಮಾಡಲ್ ಹಾಕೋತಾರ. ಅದೊಂದು ಮೇಜರ್ ಪ್ರಾಬ್ಲಮ್. ಇದು ಆರ್ಗ್ಯಾನಿಕ್ ಡಿಕಾಂಪೋಸರ್ ಇರೋದ್ರಿಂದ ಇದು 500 ಗ್ರಾಮ್ ಇದೆ ಸರ್. ಅರ್ಧ kg ಅರ್ಧ ಟನ್ ತಿಪ್ಪಿ ಗೊಬ್ಬರ ತಯಾರು ಮಾಡುವಂಥ ಶಕ್ತಿ ಇದೆ ಇದರಲ್ಲಿ. ನಾನಾ ಥರ ಜೀವಾಣು ಇರೋದ್ರಿಂದ ಈಗ ತಿಪ್ಪಿಯನ್ನು ನಾವು ಕಳಿಸೋಕೆ ಹೆಲ್ಪ್ ಆಗುತ್ತೆ ಸರ್ ಇದು. ಈಗ ನೀವು ನಾರ್ಮಲ್ ಆಗಿ ಡಿಕಂಪೋಸ್ ಆಗಿದ್ದು ತಿಪ್ಪಿ ಗೊಬ್ಬರ ಯೂಸ್ ಮಾಡೋದ್ರಿಂದ 1 ಟನ್ ಯೂಸ್ ಮಾಡಿದ್ರೆ ನಿಮ್ಗೆ 10 ಟನ್ನಿಗೆ ಸಮ ಆಗುತ್ತೆ ಸರ್. ಈಗ ನಾರ್ಮಲ್ ಆಗಿ ಯೂಸ್ ಮಾಡಿದರೆ ಅದರ ಕೆಲಸ ಸರಿಯಾಗಲ್ಲ. ಬಟ್ ಇದು ಡಿಕಂಪೋಸರ್ ಮಾಡಿ ಕಾಂಪೋಸ್ಟ್ ಮಾಡಿ ಹಾಕೊಂಡಿದ್ದು ನಿಮಗೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಎಷ್ಟು ಬರ್ಬೋದು ಅಂದಾಜು ಒಂದು ಇಳುವರಿಯಿಂದ? ಇಳುವರಿ ಸರ್ ಈಗ 6 ಟನ್ ಮನಕ ತೆಗಿತಿದ್ದಾರೆ. 5 ರಿಂದ 6 ಟನ್ ಮ್ಯಾಕ್ಸಿಮಮ್ ತೆಗಿತಾರೆ ಸರ್. ಮತ್ತೆ ಕಬ್ಬು ಅಂತೂ ಒಂದು 60 to 70 ಟನ್ ಎಕರೆಗೆ ನೀವು ತಗೋಬಹುದು. ಈ ಥರ ಯೂಸ್ ಮಾಡ್ಕೋಬೇಕು ಸರ್ ಎಕರೆಗೆ. ಇದನ್ನ ಮಾಡೋದು ಪ್ರೊಸೆಸ್ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಸರ್. ಈ ಡಿಕಾಂಪೋಸರ್ ಬದಲೇ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಈಗ ಇದನ್ನ ಜೀವಾಮೃತವಾಗೂ ಬಳಸ್ಬೋದಾ? ಹಾಂ ಸರ್, ಈಗ ಜೀವಾಮೃತ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಏನು ಸಗಣಿ ಗೊಬ್ಬರ ಗಂಜಲ ಅದು ಇದು ಹಾಕ್ತಾರಲ್ಲ, ಸ್ಟಾರ್ಟಿಂಗೇ ಇದನ್ನ ಯೂಸ್ ಮಾಡೋದ್ರಿಂದ ಇದೇನು ಸರ್, ಈ ದೊಡ್ಡ ಕಣ ಏನು ಇರ್ತದಲ್ಲ ಅದನ್ನ ತಿಂದು ಸಣ್ಣದಾಗಿ ಮಾಡಿಸ್ತದೆ. ಇದು ಏನು ಡಿಕಂಪೋಸ್ ಮಾಡ್ಕೋತ ಹೋಗೋದ್ರಿಂದ ಜೀವಾಮೃತದಲ್ಲಿ ಇದನ್ನ ಸ್ಟಾರ್ಟಿಂಗ್ ಯೂಸ್ ಮಾಡೋದು ಒಳ್ಳೆ ಬೆಸ್ಟ್ ಚಾಯ್ಸ್. ಸೊ ಇದೆಲ್ಲ ನೀವೆಲ್ಲ ಯೂಸ್ ಮಾಡಿದ್ದೀರಾ ಸಂತೋಷ್? ಹಾಂ ಸರ್, ಇದನ್ನು ನಾವು ನಮ್ಮದು ಇಲ್ಲಿ ದ್ರಾಕ್ಷಿ ತೋಟ ಐತೆ ಸರ್ ಸಪ್ರೇಟಾಗಿ. ಯಾವ ಊರಲ್ಲಿ ಇದೆ? ಯಾವ ಸರ್ ಅಡಿಹುಡಿ ಸರ್, ಇದು ಜಮಖಂಡಿ ತಾಲೂಕು ಅಡಿಹುಡಿ ಗ್ರಾಮ ಬರುತ್ತೆ ಸರ್. ಅಲ್ಲಿ ಯೂಸ್ ಮಾಡಿದೆ. ನಮ್ಮದು 2 ಎಕರೆ ಇದು ಇದೆ ಸರ್. ಹೀಗಾಗಿ ಅಲ್ಲಿ ಯೂಸ್ ಮಾಡಿದ್ವಿ ಸರ್. ನಾವು ಎಕರೆಗೆ ಒಂದು ನಮ್ಮದು ಟೋಟಲ್ 2 ಎಕರೆ ಐತೆ ಸರ್. 10 ಟನ್ ತನಕ ನಾವು ಇದು ಮಣುಕನ ತೆಗೆದೇವಿ ಸರ್. ಮತ್ತೆ ಈ ವರ್ಷನೂ ಚೆನ್ನಾಗಿದೆ ಸರ್. ಹಾಂ, ಈ ವರ್ಷ ಚೆನ್ನಾಗಿದೆ. ಸೊ ಇದು ಬಯೋ ಕಾಂಪೋಸ್ಟ್ ಯೂಸ್ ಮಾಡಿದ್ದೀರಾ ನೀವು? ಬಯೋ ಕಾಂಪೋಸ್ಟ್ ಯೂಸ್ ಮಾಡಿದ್ವಿ ಸರ್. ನಾನು ಸ್ಟಾರ್ಟಿಂಗ್ ಏನು ಹಾಗೆ ತಿಪ್ಪಿ ಗೊಬ್ಬರ ಹಾಕ್ತಿದ್ವಿ. ಈಗ ಗುಜರಾತ್ ಕಂಪ್ನಿಯವರು ನಮ್ಗೆ ವೆಂಕಟೇಶ್ ಚಿಪ್ಪಿ ಅಂತೇಳಿ ಸರ್, ಅವರು ಭೇಟಿಯಾಗಿ ಅದ್ರ ಬದಲೆಲ್ಲ ಥರದ ಮಾಹಿತಿ ಕೊಟ್ಟಾಗ ನಾವು ಡಿಕಂಪೋಸರನ್ನು ಏನು ಮಾಡಿದೀವಿ ರೀ, ಈಗ ಸ್ಟಾರ್ಟಿಂಗ್ ನಮ್ದು ತಿಪ್ಪಿ ಇತ್ತಲ್ಲ ಅದನ್ನೇ JCB ಮುಖಾಂತರ ಏನು ಮಾಡಿದ್ರು, ಫಸ್ಟು ಈ ಥರ JCB ಹಡ್ಡಿಸಿ ಅದರಲ್ಲೇ ಡಿಕಂಪೋಸರನ್ನು ಹಾಕಿದ್ವಿ ಸರ್. ನಾವು ನಮ್ಮದೊಂದು 5 ಟನ್ ಗೊಬ್ಬರ ಇತ್ತು, ಅದಕ್ಕೆ ಒಂದು 5 kg ನಾವು ಡಿಕಂಪೋಸರನ್ನು ಹಾಕಿ ಅದನ್ನು ಒಂದು 20 ದಿನದ ಗಂಟೆ ಹಾಗೆ ಇಟ್ಟಿದ್ದೀವಿ ಸರ್. ಈಗ ಹಡ್ಡಿಸಿ ಲೇಯರ್ ಬೈ ಅದೇನು ತಿಪ್ಪಿಗೆ ಹಾಕಿ JCB ಮುಖಾಂತರ ಹಡ್ಡಿಸಿ ಅದು ಡಿಕಂಪೋಸರ್ ಯೂಸ್ ಮಾಡೋದ್ರಿಂದ ನಮಗೆ ಒಂದು 20 ದಿನದಲ್ಲಿ ಫುಲ್ ಕಾಂಪೋಸ್ಟ್ ಆಗುತ್ತೆ ಸರ್ ಗೊಬ್ಬರ. ಈಗ ನಮ್ಮದು ಒಂದು 10 ಟನ್ ಗೊಬ್ಬರ ಆಗಿದ್ದು ಅಂದರೆ ಕೇವಲ ಒಂದು 7 ಟನ್ನಿಗೆ ಆಗುತ್ತೆ. ಒಂದು 2 ಟನ್ ಎಲ್ಲನೂ ಡಿಕಂಪೋಸ್ ಆಗುತ್ತೆ ಸರ್. ಅಷ್ಟು. ಧನ್ಯವಾದಗಳು. ಓಕೆ ಸರ್.